ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಅಕ್ಕ ಮೇಡಮ್ ನೀವು ಆಲ್ರೆಡಿ ಬೆಳ್ಳಗಿದ್ದೀರಾ, ನಮ್ಗೆ ರಿಸಲ್ಟ್ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ಎಸ್, ನನಗೆ ಕಾಂಪ್ಲೆಕ್ಷನ್ ವೈಟ್ ಇದೆ, ಒಪ್ಕೋತೀನಿ. ಬಟ್ ಕಾಂಪ್ಲೆಕ್ಷನ್ ಕಡಿಮೆ ಇರೋದು ಕೂಡ ಈ ರೀತಿಯ ಹೋಮ್ ರೆಮಿಡೀಸ್ ನೀವು ಫಾಲೋ ಮಾಡಿದ್ರೆ, ನಾನು ವಾಟ್ ಎವರ್ ಐ ಆಮ್ ಶೋಯಿಂಗ್ ಅಂಡ್ ಶೇರಿಂಗ್ ವಿತ್ ಯು ಆಲ್, ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಕಿನ್ ನಲ್ಲಿ ನನ್ನ ಸ್ಕಿನ್ ಕೂಡ ಪರ್ಫೆಕ್ಟ್ ಆಗಿ ಇರಲಿಲ್ಲ, ಖಂಡಿತವಾಗಿಯೂ ನನಗೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದೇ ಇತ್ತು. ಯಾರ ಸ್ಕಿನ್ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನಿಮಗೆ ಒಂದು ಸೂಪರ್ ಆಗಿರುವಂತಹ ಕೆಲವು ಸ್ಟೆಪ್ಸ್, ಯೂನಿಕ್ ಆಗಿರುವಂತಹ ಸ್ಟೆಪ್ಸ್, ಫಾಲೋ ಅಪ್ ಮಾಡಬೇಕಾಗಿರುವಂತಹ ಫೇಸ್ ಮಾಸ್ಕ್, ಸ್ವಲ್ಪ ಯೂನಿಕ್ ಆಗಿ ಈಸಿ ಆಗಿರುವಂತಹ ಸ್ಟೆಪ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಸಖತ್ತಾಗಿರುವಂತಹ ಬೆನಿಫಿಟ್ಸ್ ಕೊಡುತ್ತೆ. ನಾನೀಗಾಗಲೇ ಅದನ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ನೋಡಿ ತಕ್ಷಣ ಯಾವ ರೀತಿ ನನಗೆ ಗ್ಲೋ ಸಿಗ್ತಾ ಇದೆ ಸ್ಕಿನ್ ಅಂತ ನೋಡಿ. ಸೊ ಯಾವ ರೀತಿ ಅದನ್ನ ಮಾಡ್ಕೊಳ್ಳೋದು, ಮತ್ತೆ ನಂಗೆ ರಿಸಲ್ಟ್ ಹತ್ತನ್ನ ಮತ್ತೆ ತೋರಿಸ್ತೀನಿ. ಏನೇನೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಆ ಒಂದು ಫೇಸ್ ಮಾಸ್ಕ್ ಅಂತ ನೋಡ್ಕೊಂಬೋಣ ಬನ್ನಿ. ಎಸ್ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನೀಗ ಒಂದು 4 ಸ್ಪೂನ್ ಅಷ್ಟು ರಾ ಮಿಲ್ಕ್ ತೆಗೆದುಕೊಂಡಿದ್ದೀನಿ. ಕಾಫಿ ಗ್ಲಾಸ್ಲೇ ತೆಗೆದುಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಈಸಿಯಾಗಿ ನಾನು ಜಸ್ಟ್ ಹ್ಯಾಂಡಲ್ ಮಾಡಬಹುದು ಅಂತ. ಇದಕ್ಕೆ 2 ಸ್ಪೂನ್ ಅಷ್ಟು ನಾನು ಸಾಕು, 1 ಸ್ಪೂನ್ ಕೂಡ ಸಾಕು ಮೊಸರು. ಆ್ಯಂಡ್ ದೆನ್ ಇದಕ್ಕೆ ಆಲೋವೆರಾ ಹಾಕೊಳ್ತಾ ಇದ್ದೀನಿ. ಆಲೋವೆರಾ ಹಾಕ್ಕೊಂಡು ಈಗ ಇದನ್ನ ಜಸ್ಟ್ ಬೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಹೀರೋ ಫಾರ್ ದಿಸ್ ರೆಸಿಪಿ ಈಸ್ ಕಡಲೆ ಹಿಟ್ಟು. ಅಂದರೆ ಬೇಸನ್ ಹಿಟ್ಟಲ್ಲ ಇದು, ಪಕೋಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟಲ್ಲ. ಟೇಕ್ ಕೇರ್, ಇದು ಕಡಲೆ ಇರುತ್ತಲ್ಲ, ಪುಟಾಣಿ ಕಡಲೆ ಅಂತ ಅಂತೀವಲ್ಲ, ಆ ಒಂದು ಕಡಲೆ ಹಿಟ್ಟನ್ನು ನಾನು, ದಟ್ ಮೀನ್ಸ್ ಕಡಲೆನ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು, ಫೈನ್ ಪೌಡ್ರನ್ನಾಗಿ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನೀವು. ನೋಡಿ, ಸ್ವಲ್ಪ ಪೇಸ್ಟ್ ರೀತಿ ನಮ್ಗೆ ಕನ್ಸಿಸ್ಟೆನ್ಸ್ ಬೇಕು. ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಎಸ್, ರೆಡಿ ಆಯಿತು. ಎಸ್ ಫ್ರೆಂಡ್ಸ್, ರೆಡಿ ಆಯ್ತು ನೋಡಿ. ಈಗ 1 ನಿಮಿಷಗಳ ಕಾಲ ಸ್ವಲ್ಪ ಇದು ಜಸ್ಟ್ ಒಂದಕ್ಕೊಂದು ಕೂಡ್ಕೋಬೇಕು. ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಕೊಂಡು ಅದಾದ್ಮೇಲೆ ನಾನು ಫೇಸಿಗೆ ನಾನು ಅಪ್ಲೈ ಮಾಡ್ಕೋತೀನಿ. ಕೀಪ್ ಆನ್ ವಾಚಿಂಗ್. ಸೊ ಬನ್ನಿ ಹಾಗಾದ್ರೆ, ಈ ಮಾಸ್ಕ್ ನನ್ನ ಹತ್ರ ರೆಡಿ ಇದೆ. ನಾನು ಕಾಫಿ ಗ್ಲಾಸಿಂದ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಯಾಕೆ ಕಂಫರ್ಟ್ ಅಂತ ಅನಿಸ್ಲಿಲ್ಲ. ನಾನು ಹ್ಯಾಂಡಲ್ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಅನಿಸಿದ್ರೆ ಅದರಲ್ಲಿ ಕೈಯೆಲ್ಲ ಡಿಪೆಂಡ್ ಬರಲ್ಲ. ಸೊ ಬೌಲ್ ಈಸ್ ಕಂಫರ್ಟಬಲ್ ಫಾರ್ ಮೀ. ಸೊ ಬನ್ನಿ, ಈ ಒಂದು ಹಾಲು, ಮೊಸರು, ಕಡಲೆ ಹಿಟ್ಟು, ಆಲೋವೆರಾ ಜೆಲ್ ಹಾಕೊಂಡು ಮಾಡ್ಕೊಂಡಿರುವಂಥ ಈ ಮಿಶ್ರಣ, ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡುವಂಥ ಈ ಮಿಶ್ರಣ ನಾನು ಅಪ್ಲೈ ಮಾಡ್ಕೋತೀನಿ. ಇದರ ಕೆಲಸ ಏನೇನು, ಬೆನಿಫಿಟ್ಸ್ ಏನೇನು ಅಂತ ಕೂಡ ಮತ್ತು ಹೇಳ್ತಾ ಹೋಗ್ತೀನಿ. ಕೀಪ್ ಆನ್ ವಾಚಿಂಗ್. ನಾನು ಮಾಡಿಕೊಂಡಿರುವಂತಹ ಈ ಫೇಸ್ ಪ್ಯಾಕ್ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ, ಹಾಗೂ ನಿಮ್ಮ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ. ಫೇಸ್ ಕಲರ್ ಏನಿರುತ್ತಲ್ಲ ಅದು ಎನ್ಹ್ಯಾನ್ಸ್ ಆಗುತ್ತೆ, ಕಲರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಕಾಂಪ್ಲೆಕ್ಷನ್. ಸೊ ಹಾಲು ನಮ್ಮ ಮುಖಕ್ಕೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ನಾವು ಹಾಕೊಂಡಿರುವಂತಹ ಮೊಸರು ನಿಮ್ಮ ಮುಖದಲ್ಲಿ ಏನಾದರೂ ಮೊಡವೆ ಗುಳ್ಳೆ ಇದ್ದರೆ ಅಥವಾ ಮೊಡವೆಯಿಂದ ಆಗಿರುವಂತಹ ಕಲೆಗಳಿದ್ರೂ ಕೂಡ ದೂರ ಮಾಡುತ್ತೆ ಈ ಒಂದು ಮಿಶ್ರಣ. ಇನ್ನು ಇದಕ್ಕೆ ನಾನು ಕಡಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಮುಖಕ್ಕೆ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ. ದಟ್ ಎನ್ಹ್ಯಾನ್ಸಸ್ ದ ಈವನ್ ಸ್ಕಿನ್ ಸ್ಟೋನ್. ದಟ್ ಮೀನ್ಸ್ ಮುಖಕ್ಕೆ ಏನಾದರೂ ಕಪ್ಪು ಚುಕ್ಕೆ, ಕಪ್ಪು ಭಾಗ, ಕಪ್ಪು ಸ್ಕಿನ್ ಇದ್ರೂ ಕೂಡ ಅದು ಕೂಡ ದೂರ ಮಾಡುತ್ತೆ. ಆಲೋವೆರಾ ಜೆಲ್ ಹಾಕ್ಕೊಂಡಿದ್ದೀವಲ್ಲ, ಅದು ಮುಖಕ್ಕೆ ಹೈಡ್ರೇಟ್ ಕೊಡುತ್ತೆ, ಹಾಗೂ ಒಣ ತ್ವಚೆ ಏನಾದರೂ ಇದ್ದರೆ ಅದನ್ನು ಕೂಡ ಇದಕ್ಕೆ ತಂಪನ್ನಾಗಿಸುತ್ತೆ. ನಮ್ಮ ಕಡಲೆ ಪುಡಿ ಹಾಗೂ ಆಲೋವೆರಾ ಜೆಲ್ನ ಮಿಶ್ರಣ, ಹಾಲು ಹಾಗೂ ಮೊಸರಿನ ಮಿಶ್ರಣ ನಾವೇನು ಮಾಡ್ಕೊಂಡಿದ್ದೀವಿ, ಮುಖಕ್ಕೆ ರೆಡ್ನೆಸ್ ಇದ್ದರೂ ಕೂಡ ಅದು ಕೂಡ ದೂರ ಮಾಡುತ್ತೆ. ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಮುಖಕ್ಕೆ. ಎಲ್ಲ ರೀತಿಯಿಂದ ಇದು ಒಳ್ಳೆ ಸ್ಕಿನ್ ಟೋನ್ ಕೊಟ್ಟು pH ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ನಮ್ಮ ಈ 4 ವಸ್ತುಗಳ ಮಿಶ್ರಣ. ಈ ರೀತಿ ಸ್ಕಿನ್ಗೆ ಲೈಟಾಗಿ ನೀವು ಮಸಾಜ್ ಕೊಟ್ಕೊಡಿ. ನ್ಯಾಚುರಲ್ ಸ್ಕ್ರಬ್ ಇದಾಗಿದೆ. ಇದರಿಂದ ಡೆಡ್ ಸೆಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಸಂಪೂರ್ಣವಾಗಿ ದೂರವಾಗುತ್ತೆ. ಟ್ರೈ ಮಾಡಿ. ಮುಂದೆ ನಾನು ಅಪ್ಲೈ ಮಾಡಿಕೊಂಡೆ. ಈಗ ಒಂದು 15 ಮಿನಿಟ್ಸ್ ನಂತರ ಇದನ್ನ ನಾವು ಯಾವ ರೀತಿ ಮಾಡ್ಕೋಬೇಕು, ವಾಶ್ ಮಾಡೋದು ಬೇಡ, ಯಾವ ರೀತಿ ಇದನ್ನ ರಿಮೂವ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ.
ಸೊ ನನ್ನ ಚಾನಲ್ ಕಂಪ್ಲೀಟಾಗಿ ನೋಡಿ, ಯೂನಿಕ್ ಆಗಿರುವಂತಹ ಸ್ಟೆಪ್ಸ್ ಇನ್ನು ಮುಂದೆ ಬರ್ತಾ ಇದೆ. ನೋಡಿ ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಯಾವ ರೀತಿ ಇದನ್ನ ರಿಮೂವ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಫ್ರೆಂಡ್ಸ್, 10 to 12 ಮಿನಿಟ್ಸ್ ಆಯಿತು. ನಾನೀಗ ಏನು ಮಾಡ್ತೀನಿ ಅಂದರೆ, ನನಗೆ ಇನ್ನೊಂದು ಸ್ವಲ್ಪ ಇದು ಉಳಿದಿದೆ. ಇದು ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಉಳಿದಿದೆ. ಇದನ್ನ ನಾನು ಮತ್ತೊಂದ್ಸಲ ಮುಖಕ್ಕೆಲ್ಲ ಇನ್ನೊಂದ್ಸಲ ನಾನು ಜಸ್ಟ್ ಅಪ್ಲೈ ಮಾಡ್ಕೋತೀನಿ. ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡಿದ್ವೋ ಅಲ್ಲಿ ಇನ್ನೊಂದ್ಸಲ ಅಪ್ಲೈ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪಲ್ಲೇ ಆಗಲಿ ಸೆಕೆಂಡ್ ಸ್ಟೆಪ್ಪಲ್ಲೇ ಆಗಲಿ ಸ್ಮೂತಾಗಿ ಹಚ್ಕೊಳ್ಳಿ, ತುಂಬ ಉಚ್ಕೊಳ್ಳೋಕೆ ಹೋಗಬೇಡಿ. ಅಪ್ಲೈ ಮಾಡ್ಕೊಂಡಾದ ನಂತರ ನೀವೇನು ಮಾಡಬೇಕು ಅಂದರೆ, ಒಂದು ಕಾಟನ್ ಕ್ಲಾತ್ ತಗೊಳ್ಳಿ. ಕ್ಲೀನ್ ಆಗಿರುವಂತಹ ಕಾಟನ್ ಕ್ಲಾತ್ ಅಥವಾ ತುಂಬ ಮಲ್ಮಲ್ ಕ್ಲಾತ್ ಅಂತಲೂ ಅನ್ಬಹುದು. ಅದಿದ್ರೆ ಅದು ಓಕೆ. ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ಮಕ್ಕಳದ್ದು ಯಾರಾದರೂ ಸ್ವಲ್ಪ ಹಳೆ ಬನಿಯನ್ ಬೇಡ ಅಂತ ನೀವು ಡಿಸ್ಪೋಸ್ ಮಾಡಿಬಿಡ್ತೀರಿ, ಅಂತಹ ಬನಿಯನ್ ಕ್ಲಾತ್ನ ನೀವು ಪ್ಲೀಸ್ ಅದನ್ನ ಬಿಸಾಡಬೇಡ್ರಿ. ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡು, ಈ ರೀತಿ ತುಂಬ ಮೆತ್ತಿಗಿರುತ್ತೆ. ತುಂಬ ಕಾಟನ್ ಕ್ಲಾತ್ ತುಂಬ ಒಳ್ಳೆ ಚೆನ್ನಾಗಿ ಮೆತ್ತಿಗಿರುತ್ತೆ, ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಒಳ್ಳೆ ಅಪ್ಲೈ. ದಟ್ ಮೀನ್ಸ್ ತುಂಬ ಹ್ಯಾರ್ ಶೇಕ್ ಕೆಲಸ ಮಾಡಲ್ಲ. ಅದನ್ನ ಈಗ ಅದೇ ರೀತಿ ಒಂದು ಬನಿಯನ್ ಕ್ಲಾತ್ ನನ್ನ ಹಸ್ಬೆಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಈ ಒಂದು ಫೇಸ್ ಮಾಸ್ಕ್ ಮತ್ತೆ ನಾನು ಏನು ಹಚ್ಕೊಂಡಲ್ಲ, ಫಸ್ಟ್ ಹಚ್ಕೊಂಡು ನಾನು ವಾಶ್ ಮಾಡ್ಕೊಂಡಿಲ್ಲ, ಅದ್ರ ಮೇಲೆ ಇನ್ನೊಂದು ಒಂದು ರೌಂಡ್ ಲೇಪನವನ್ನು ನಾವು ಮಾಡ್ಕೊಂಡಿದ್ದೀನಿ, ಸೆಕೆಂಡ್ ರೌಂಡ್. ಅದನ್ನ ಈಗ ಇದರಿಂದ ನಾನು ಸ್ಮೂತಾಗಿ ರಿಮೂವ್ ಮಾಡ್ತೀನಿ. ಅಪ್ವರ್ಡ್ ಡೈರೆಕ್ಷನ್ ನೋಡಿ, ಅಪ್ವರ್ಡ್ ಡೈರೆಕ್ಷನ್ ರಿಮೂವ್ ಮಾಡಬೇಕು. ಟೇಕ್ ಕೇರ್. ಈಗಾಗಲೇ ಬರೀ ಒಂದು ಕ್ಲಾತಿಂದ ನಾನು ರಿಮೂವ್ ಮಾಡ್ಕೊಂಡಿದ್ದಕ್ಕೆ ಈಗಾಗಲೇ ನನಗೆ ಮುಖದಲ್ಲಿ ಗ್ಲೋ ಕಾಣ್ತಾ ಇದೆ ನೋಡಿ. ಸಖತ್ ಫ್ಲಾಲೆಸ್ ಸ್ಕಿನ್ ಕಾಣ್ತಾ ಇದೆ, ಗ್ಲೋ ಕಾಣ್ತಾ ಇದೆ. ನಿಮ್ಮ ಮುಂದೆನೇ ನಾನು ಇದನ್ನ ರಿಮೂವ್ ಮಾಡಿದೆ, ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ನೋಡಿ. ಓಕೆನಾ? ನೋಡ್ತಾ ಇದ್ದೀರ ತಾನೆ? ಈಗ ಮಾತಾಡ್ತಾ 1 to 2 ನಿಮಿಷ ಆಗೋಯ್ತು. ಇನ್ನು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ರಿಸಲ್ಟ್ ಯಾವ ರೀತಿ ಬಂತಂತ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ. ಓ ಮೈ ಗಾಡ್, ಎಂಥ ಒಳ್ಳೆ ಒಂದು ಫೇಸ್ ಪ್ಯಾಕ್ ಅಂದರೆ ನಿಜವಾಗಿಯೂ ನನಗೆ ನೋಡಿ ಯಾವ ರೀತಿ ಸ್ಕಿನ್ ಕಾಣ್ತಾ ಇದೆ ಅಂತ. ವಾ ವಾ ವಾ. ನೋಡಿ, ಈ ರೀತಿ ಇತ್ತು ಈ ಫೇಸ್ ಪ್ಯಾಕ್. ತುಂಬಾ ಎಫೆಕ್ಟಿವ್, ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ. ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ. ಖಂಡಿತವಾಗಿ ರಿಮೂವ್ ಆಗುತ್ತೆ. ನನಗೆ ವೈಟ್ ಹೆಡ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ಅಂತೂ ಇದ್ದೇ ಇರುತ್ತೆ ಮೂಗಿನ ಮೇಲೆ. ಅದನ್ನ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ, ನೀವು ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ಇಟ್ ಆ್ಯಕ್ಟ್ಸ್ ಆಸ್ ನ್ಯಾಚುರಲ್ ಸ್ಕ್ರಬ್ಬಿಂಗ್ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಫ್ಲಾಲೆಸ್ ಸ್ಕಿನ್ ನಿಮ್ಮದಾಗಿಸ್ಕೊಳ್ಳಿ. ಮನೆಯಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳಿಂದ ನಾನು ಮಾಡ್ಕೊಂಡಿದ್ದೀನಿ. ನೋಡ್ಕೊಂಬಂದ್ರಲ್ಲ, ತುಂಬ ಈಸಿ. ನಾನು ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಸ್ಮೂತ್ ಆಗಿರುವಂತಹ ಬಟ್ಟೆಯನ್ನು ತೆಗೆದುಕೊಂಡು ಸ್ಮೂತಾಗಿ ರಿಮೂವ್ ಮಾಡಬೇಕು. ಅಪ್ವರ್ಡ್ ಡೈರೆಕ್ಷನಲ್ಲಿ, ಈ ರೀತಿ ಅಪ್ವರ್ಡ್ ಡೈರೆಕ್ಷನ್ ರಿಮೂವ್ ಮಾಡಬೇಕು. ಆವಾಗ ಸ್ಕಿನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಯಾವುದೇ ಕಾರಣಕ್ಕೂ ರಫ್ ಆಗಿರುವಂತಹ ಬಟ್ಟೆ ಯೂಸ್ ಮಾಡಬೇಡಿ, ಓಕೆನಾ? ಯಾಕಂದರೆ ಫೇಶಿಯಲ್ ಸ್ಕಿನ್ ತುಂಬಾ ಸ್ಮೂತ್. ಹಾಗೂ ಕೈ ಕಾಲುಗಳಿಗೂ ಯೂಸ್ ಮಾಡಿ, ಇಡೀ ಬಾಡಿಗೂ ಯೂಸ್ ಮಾಡಿ, ನೋ ಪ್ರಾಬ್ಲಮ್ ಅಟ್ ಆಲ್. ನೀವು ಬೇಕಾದರೆ ಕಸ್ತೂರಿ ಅರಿಶಿಣವನ್ನು ಮಿಕ್ಸ್ ಮಾಡ್ಕೋಬಹುದು, ಅದು ಆಪ್ಷನಲ್. ಇದ್ರೆ ಮಾಡಿ, ಇಲ್ಲದ್ರೆ ಬೇಡ. ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ರೂ ಬೇಡ, ಓಕೆನಾ? ತುಂಬ ಅಂದರೆ ತುಂಬ ಡೆಡ್ ಸ್ಕಿನ್ಸ್ ಇರುತ್ತೆ, ಡೆಡ್ ಸೆಲ್ಸ್ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಮುಖದ ಮೇಲೆ, ವೈಟ್ ಹೆಡ್ಸ್ ಇರುತ್ತೆ. ಈಗ ಚಳಿಗಾಲದಲ್ಲಿ ಮುಖ ಕೈ ಕಾಲುಗಳೆಲ್ಲ ಹೊಡಿತಾ ಇರುತ್ತೆ. ಇಂಥ ಟೈಮಲ್ಲಿ ಈ ಒಂದು ನಾನು ತೋರಿಸಿದ್ನಲ್ಲ, ಅದು ತುಂಬಾ ಬೆನಿಫಿಷಿಯರಿ. ಸೊ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತ ತೋರಿಸ್ದೆ. ರಿಸಲ್ಟ್ ನೋಡಿ. ಅಂದರೆ ಅಕ್ಕ ಮೇಡಮ್ ನೀವು ಆಲ್ರೆಡಿ ಬೆಳ್ಳಗಿದ್ದೀರಾ, ನಮ್ಗೆ ರಿಸಲ್ಟ್ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ಎಸ್, ನನಗೆ ಕಾಂಪ್ಲೆಕ್ಷನ್ ವೈಟ್ ಇದೆ, ಒಪ್ಕೋತೀನಿ. ಬಟ್ ಕಾಂಪ್ಲೆಕ್ಷನ್ ಕಡಿಮೆ ಇರೋದು ಕೂಡ ಈ ರೀತಿಯ ಹೋಮ್ ರೆಮಿಡೀಸ್ನ ನೀವು ಫಾಲೋ ಮಾಡಿದ್ರೆ, ನಾನು ವಾಟ್ ಎವರ್ ಐ ಆಮ್ ಶೋಯಿಂಗ್ ಆ್ಯಂಡ್ ಶೇರಿಂಗ್ ವಿತ್ ಯು ಆಲ್, ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಕಿನ್ನಲ್ಲಿ ನನ್ನ ಸ್ಕಿನ್ ಕೂಡ ಪರ್ಫೆಕ್ಟ್ ಆಗಿ ಇರಲಿಲ್ಲ ಖಂಡಿತವಾಗಿಯೂ. ನನಗೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದೇ ಇತ್ತು.
ಯಾರ ಸ್ಕಿನ್ ಕೂಡ ಪರ್ಫೆಕ್ಟ್ ಆಗಿರಲ್ಲ. ದೊಡ್ಡ ದೊಡ್ಡ ಹೀರೋಯಿನ್ಸ್, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸ್ಕಿನ್ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಓಕೆನಾ? ಬಟ್ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಈ ರೀತಿ ಹೋಮ್ ರೆಮಿಡೀಸ್ ಮಾಡ್ಕೊಂಡೆ ನಾನು ಪರ್ಫೆಕ್ಟ್ ಆಗಿರುವಂತಹ ಸ್ಕಿನ್ ಪಡ್ಕೊಂಡಿದ್ದೀನಿ. ಒಂದು ಮೊಡವೆಗೊಳ್ಳೆ ಇಲ್ಲ, ಒಂದು ಮೊಡವೆಗೊಳ್ಳೆ ಮಾರ್ಕ್ಸ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ, ವೈಟ್ ಹೆಡ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ಇಲ್ಲ. ಯಾವುದೇ ರೀತಿಯ ಒಂದು ಮುಖದ ಮೇಲೆ ಆಗುವಂತಹ ಪ್ರಾಬ್ಲಮ್ಸ್ ಯಾವುದೇ ಇರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನನಗಿಲ್ಲ. ಅಂತಹ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ದೂರ ಮಾಡ್ಕೋಬಹುದು ವಿತ್ ಬ್ರೈಟ್ನೆಸ್ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ಉದ್ದೇಶ ನನ್ನದು. ಓಕೆನಾ? ಹೋಪ್ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಈ ಒಂದು ವಿಡಿಯೋ ಮೂಲಕ ಅಂತ ಅನ್ಕೊಳ್ತಾ ಇದ್ದೀನಿ. ಎಲ್ಲ ಏಜ್ನವರು ಇದನ್ನ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್ ಅಟ್ ಆಲ್. ನನ್ನ ಒಂದು ವಿಡಿಯೋನ ಸೀನಿಯರ್ ಸಿಟಿಸನ್ಸ್ ಕೂಡ ನೋಡ್ತಾ ಇದ್ದೀರಿ. ತುಂಬಾ 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 ಥ್ಯಾಂಕ್ಸ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಆಲ್. ಸೀನಿಯರ್ ಸಿಟಿಸನ್ಸ್ ಇಂದ ಹಿಡಿದು ಎಲ್ಲರೂ ಯೂಸ್ ಮಾಡಬಹುದು. ಗಂಡು ಮಕ್ಕಳು ಕೂಡ ನೋಡ್ತಾ ಇದ್ದೀರಾ, ಗಂಡು ಮಕ್ಕಳು ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಎಲ್ಲ ಗಂಡು ಮಕ್ಕಳು ಯೂಸ್ ಮಾಡಬಹುದು. 8 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಅಪ್ ಟು 75 ಇಯರ್ಸ್ ತನಕ ಪ್ರತಿಯೊಬ್ಬರು ಯೂಸ್ ಮಾಡಬಹುದು. ಈ ಒಂದು ಹೇರ್ ಮಾಸ್ಕ್ ಆಗಿರ್ಬೋದು, ಫೇಶಿಯಲ್ ರೆಮಿಡೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಯೂಸ್ ಮಾಡಬಹುದು. ಓಕೆನಾ? ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ರೀತಿಯ ಒಂದು ಆತಂಕ ಬೇಡ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ರೀತಿಯ ರಿಸಲ್ಟ್ನ ನೀವು ಪಡ್ಕೊಳ್ಳಿ, ಫ್ಲಾಲೆಸ್ ಸ್ಕಿನ್ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್.